ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಒಂದು ಸಿನಿಮಾ ಹಿಟ್ಟಾಗೋಕೆ ಸಿಕ್ಕಾಪಟ್ಟೆ ಬಜೆಟ್ ಹಾಕ್ಲೇಬೇಕು ಅಂತ ಏನೂ ಇಲ್ಲ. ಕಂಟೆಂಟ್ ಸ್ಟ್ರಾಂಗ್ ಇದ್ದು ಬಜೆಟ್ ಮಿನಿಮಮ್ ಇದ್ರೂ ಕೂಡ ಕೋಟಿ ಕೋಟಿ ಬಾಚಿದ ಸಾಕಷ್ಟು ಸಿನಿಮಾಗಳು ನಮ್ಮ ಕಣ್ಮುಂದಿವೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಅಂಥ ಒಂದಷ್ಟು ಸಿನಿಮಾಗಳ ಬಗ್ಗೆ ಮಾತಾಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ. ಕಿರಿಕ್ ಪಾರ್ಟಿ. ರಕ್ಷಿತ್ ಶೆಟ್ಟರ ಕೆರಿಯರ್ನಲ್ಲಿ ಇದೊಂದು ಬಿಗ್ ಹಿಟ್. ರಿಷಬ್ ಶೆಟ್ಟರ ನಿರ್ದೇಶನದಲ್ಲಿ ಬ್ರೇಕ್ ಕೊಟ್ಟಂಥ ಸಿನಿಮಾ ಹಾಗೂ ರಶ್ಮಿಕಾ ಮಂದಣ್ಣ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದು ಕೂಡ ಈ ಸಿನಿಮಾದಿಂದಲೇ. 2016ರ ಬಿಗ್ಗೆಸ್ಟ್ ಹಿಟ್ ಕಿರಿಕ್ ಪಾರ್ಟಿ. ಇದರ ಬಜೆಟ್ ಸುಮಾರು 3-4 ಕೋಟಿ. ಇಂಜಿನಿಯರಿಂಗ್ ಲೈಫ್ನ ಕನ್ನಡದ ಮಟ್ಟಿಗೆ ತುಂಬ ಸೊಗಸಾಗಿ ಹಾಗೂ ಫ್ರೆಶ್ ಆಗಿ ತೋರಿಸಿದ ಸಿನಿಮಾ ಕಿರಿಕ್ ಪಾರ್ಟಿ ಆಗಿತ್ತು. ಹಾಗಾಗಿ ಸಿನಿಮಾಗೆ ರಿಪೀಟೆಡ್ ಆಡಿಯನ್ಸ್ಗಳು ಕೂಡ ಬಂದರು. ಸುಮಾರು 50 ಕೋಟಿ ಕಲೆಕ್ಟ್ ಮಾಡಿ ಆ ವರ್ಷದ ದೊಡ್ಡ ಹಿಟ್ ಸಿನಿಮಾ ಅನಿಸ್ಕೊಂತು ಕಿರಿಕ್ ಪಾರ್ಟಿ. ರಂಗಿತರಂಗ. ಅನೂಪ್ ಭಂಡಾರಿ ನಿರ್ದೇಶನದ ಸಸ್ಪೆನ್ಸ್ ಥ್ರಿಲ್ಲರ್ ರಂಗಿತರಂಗ. ಇದರ ಮೂಲಕ ಅನೂಪ್ ಭಂಡಾರಿ ಹಾಗೂ ಅವರ ತಮ್ಮ ನಿರು ಭಂಡಾರಿ ಹೀರೋ ಆಗಿ ಎಂಟ್ರಿ ಕೊಟ್ಟರು. ಸಾಯಿ ಕುಮಾರ್, ರಾಧಿಕಾ ಚೇತನ್, ಅವಂತಿಕಾ ಶೆಟ್ಟಿ ಮುಂತಾದವರು ಆ್ಯಕ್ಟ್ ಮಾಡಿದ ಈ ಸಿನಿಮಾ 2015ರ ಬಿಗ್ಗೆಸ್ಟ್ ಆ್ಯಂಡ್ ಸರ್ಪ್ರೈಸ್ ಹಿಟ್. ಬಾಹುಬಲಿ ಅಂತ ದೊಡ್ಡ ಸಿನಿಮಾದ ಎದುರು ಬಂದು ಗೆದ್ದು ತೋರಿಸಿದ ರಂಗಿತರಂಗ ತಯಾರಾಗಿದ್ದು 1.25 ಕೋಟಿಯಲ್ಲಿ. ಈ ಸಿನಿಮಾ ಗಳಿಸಿದ್ದು 43 ಕೋಟಿ. ಹೆಚ್ಚು ಕಡಿಮೆ 30ರಷ್ಟು ದುಡ್ಡು ಮಾಡಿದೆ. ಸುನೀಲ್ ಕುಮಾರ್ ದೇಸಾಯಿ ಆದಮೇಲೆ ಕನ್ನಡದಲ್ಲಿ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮಾಡೋ ಡೈರೆಕ್ಟರ್ ಸಿಕ್ಕಿದ್ರು ಅಂತ ಕನ್ನಡ ಪ್ರೇಕ್ಷಕರು ಮಾತಾಡಿದ್ದು ಉಂಟು. ಕಾಂತಾರ ಒಂದು ದಂತಕಥೆ ಅಂತ ಸಿನಿಮಾಗೆ ಟೈಟಲ್ ಇಟ್ಟಾಗ ರಿಷಬ್ ಶೆಟ್ಟರಿಗೆ ಕಾಂತಾರ ಒಂದು ಲೆಜೆಂಡ್ ಸಿನಿಮಾ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅನಿಸುತ್ತೆ. ರಿಷಬ್ ಶೆಟ್ಟರ್ ನಟನೆ ಮತ್ತು ನಿರ್ದೇಶನದಲ್ಲಿ ಮೂಡಿ ಬಂದಂಥ ಹಾಗೂ ಒಂಬಾಳೆ ಫಿಲಮ್ಸ್ನ ಪ್ರೊಡಕ್ಷನಲ್ಲಿ ಬಂದಂಥ ಸಿನಿಮಾ ಕಾಂತಾರ. ಈ ಸಿನಿಮಾ ರಿಲೀಸ್ ಆಗಿದ್ದು ಕನ್ನಡದಲ್ಲಿ ಮಾತ್ರ. ಪರಭಾಷಾ ಪ್ರೇಕ್ಷಕರಿಂದಲೂ ಕೂಡ ಮೆಚ್ಚುಗೆ ಪಡ್ಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾವಾಯಿತು. ಆಮೇಲೆ ನಂತರ ಕಾಡ್ಗಿಚ್ಚಿನಂತೆ ಇಡೀ ದೇಶದ ಮೂಲೆ ಮೂಲೆಗೂ ತಲುಪಿತ್ತು. ಈ ಸಿನಿಮಾದ ಬಜೆಟ್ ಬಂದು ಸುಮಾರು 16 ಕೋಟಿ. ಗಳಿಸಿದ್ದು ಕೂಡ ಯಾರು ಊಹಿಸಲಾಗದಷ್ಟು 400-450 ಕೋಟಿ. ಈಗ ಇದರ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1 ತಯಾರಾಗ್ತಿದೆ. ಇದರ ಬಜೆಟ್ 100 ಕೋಟಿಗಿಂತ ಹೆಚ್ಚು ಅಂತ ಹೇಳಲಾಗ್ತಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ರಿಷಬ್ ಶೆಟ್ಟಿ ಅವರಿಗೆ ಡೈರೆಕ್ಷನಲ್ಲಿ ಒಂದೊಳ್ಳೆ ಇಮೇಜ್ ಕೊಟ್ಟಿದ್ದು ಈ ಸಿನಿಮಾ. ಮುಖ್ಯ ಪಾತ್ರದಲ್ಲಿ ಅನಂತ್ ನಾಗ್ ಕೂಡ ಆ್ಯಕ್ಟ್ ಮಾಡಿದ್ರು. ಈ ಸಿನಿಮಾವನ್ನು ರಿಷಬ್ ಶೆಟ್ಟಿ ಅವರೇ ಪ್ರೊಡ್ಯೂಸ್ ಕೂಡ ಮಾಡಿದ್ರು. ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು. ಈ ಸಿನಿಮಾದ ಬಜೆಟ್ 3 ಕೋಟಿ, ಆದರೆ ಸಿನಿಮಾ ಗಳಿಸಿದ್ದು 20 ಕೋಟಿ. ಲೂಸಿಯಾ. ಇದು ಕನ್ನಡದ ಇಂಡಸ್ಟ್ರಿಗೆ ಲ್ಯಾಂಡ್ಮಾರ್ಕ್ ಸಿನಿಮಾ ಅಂತಲೇ ಹೇಳ್ಬೋದು. ಪವನ್ ಕುಮಾರ್ ನಿರ್ದೇಶನದಲ್ಲಿ ಸತೀಶ್ ನೀನಾಸಂ ಹಾಗೂ ಶ್ರುತಿ ಹರಿಹರನ್ ನಟನೆಯಲ್ಲಿ ಮೂಡಿ ಬಂದಂಥ ಲೂಸಿ ಸಿನಿಮಾವನ್ನು ತಯಾರು ಮಾಡಿದ್ದು ಕೇವಲ 50 ಲಕ್ಷದಲ್ಲಿ. ಈ ಸಿನಿಮಾ ಕಲೆಕ್ಟ್ ಮಾಡಿದ್ದು 2-3 ಕೋಟಿ. ಈ ಒಳ್ಳೆಯ ಪ್ರಯತ್ನವನ್ನು ಕನ್ನಡದ ಸಿನಿ ಪ್ರೇಕ್ಷಕರು ಕೂಡ ಒಪ್ಕೊಂಡಿದ್ರು. ಸೊ ಇಷ್ಟು ಸಿನಿಮಾಗಳು ಚಿಕ್ಕ ಬಜೆಟ್ನಲ್ಲಿ ತಯಾರಾಗಿ ಕೋಟಿ ಕೋಟಿ ಬಾಚಿದ ಪ್ರಾಫಿಟಬಲ್ ಸಿನಿಮಾಗಳು. ಈ ಸಿನಿಮಾಗಳ ಪಟ್ಟಿಗೆ ನೀವು ಕೂಡ ಯಾವ ಸಿನಿಮಾವನ್ನು ಸೇರ್ಸೋಕ್ಕೆ ಇಷ್ಟಪಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳೊಂದಿಗೆ ಸಿಗೋಣ. ಸೈನಿಂಗ್ ಆಫ್, ಶಶಿ.